ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಬೆಳಕಿನಂತೆ ಕಾಣಿಸಿಕೊಂಡ ಯೇಸುಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನವನ್ನು ಪ್ರಾರಂಭಿಸಿದೆವು. ಬಹಳಷ್ಟು ವಿಷಯಗಳನ್ನು ವಿವರವಾಗಿ ನೋಡಿಕೊಂಡೆವು. ಮತ್ತಾಯನ ಸುವಾರ್ತೆಯ ಹಿನ್ನೆಲೆ, ಲೇಖಕನ ಕುರಿತು ಪರಿಚಯ, ಇತರ ಸುವಾರ್ತೆಗಳು, ಎರಡು ಒಡಂಬಡಿಕೆಯ ನಡುವಿನ ಸಮಯದಲ್ಲಿ ಯಹೂದ್ಯರ ಸ್ಥಿತಿ, ಅವರ ನಾಳಿದ ಚಕ್ರವರ್ತಿಗಳು, ಯಹೂದ್ಯರ ಬದಲಾದ ಸಂಸ್ಕೃತಿ, ಅವರಲ್ಲಿ ಉತ್ಪತ್ತಿಯಾದ ಪಂಗಡಗಳು, ಹೀಗೆ ಅನೇಕ ವಿಚಾರಗಳನ್ನು ಅಧ್ಯಯನ ಮಾಡಿದೆವು. ಪರಲೋಕ ರಾಜ್ಯವನ್ನು ಸ್ಥಾಪಿಸುವ ರಾಜ ಯೇಸುವು ನಮಗೆ ಈ ಅಧ್ಯಯನದ ಮೂಲಕ ಹೇಳುವುದನ್ನು ಕಿವಿಗೊಟ್ಟು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಳ್ಳೆಯ ಕುರುಬನಾದ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ಇಂದಿನ ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ ರೂಪುರೇಖೆಯನ್ನು ಅಧ್ಯಾಯವಾಗಿ ಧ್ಯಾನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಅಧ್ಯಾಯದ ರೂಪುರೇಖೆಯಲ್ಲಿ ಮೊದಲನೇ ಅಧ್ಯಾಯ ಯೇಸುವಿನ ವಂಶಾವಳಿ ಹಾಗೂ ಕನ್ನಿಕೆಯಿಂದ ಜನನ, ಎರಡನೆಯದು ಜೋಯಿಸರ ಸಂದರ್ಶನ, ಐಗುಪ್ತಕ್ಕೆ ಓಡಿ ಹೋದದ್ದು, ನಜರೇತಿಗೆ ಹಿಂತಿರುಗಿದ್ದು ಎಂಬುದನ್ನು ನೋಡುತ್ತೇವೆ. ಮುಂದುವರಿದು ಅಧ್ಯಾಯ 3ರಲ್ಲಿ ಅರಸನ ಮುಂದೂತನಾದ ಸ್ಥಾನಿಕನಾದ ಯೋಹಾನನು ರಾಜ್ಯದ ಕುರಿತು ಘೋಷಣೆ ಮಾಡಿ ರಾಜನಾದ ಯೇಸುವಿಗೆ ದೀಕ್ಷಾಸ್ಥಾನ ಕೊಟ್ಟದ್ದು, ಅಧ್ಯಾಯ 4ರಲ್ಲಿ ಅರಣ್ಯದಲ್ಲಿ ಅರಸನಿಗಾದ ಶೋಧನೆ, ಕಪೆರ್ನೌಮಿನಲ್ಲಿ ಬಹಿರಂಗ ಸೇವೆಯ ಪ್ರಾರಂಭ ಮತ್ತು ಶಿಷ್ಯರನ್ನು ಕರೆದದ್ದು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದುವರಿದು 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೆ ಪರ್ವತದ ಮೇಲಿನ ಪ್ರಸಂಗದ ವಿಚಾರದಲ್ಲಿ ನೋಡುತ್ತೇವೆ. ಅವುಗಳಲ್ಲಿ 4 ವಿಚಾರಗಳಿವೆ. ಅವುಗಳಲ್ಲಿ 1ನೆಯದು ರಾಜ್ಯದ ಪ್ರಜೆಗಳಿಗೂ ಸ್ವಂತಕ್ಕೂ ಇರುವ ಸಂಬಂಧ, ಅಧ್ಯಾಯ 5 ವಚನ 1ರಿಂದ 16. 2ನೆಯದು ರಾಜ್ಯದ ಪ್ರಜೆಗಳಿಗೂ ಕಾನೂನಿಗೂ ಇರುವ ಸಂಬಂಧ, ಅಧ್ಯಾಯ 5 17ನೇ ವಚನದಿಂದ 48ನೇ ವಚನದವರೆಗೆ. 3ನೆಯದು ರಾಜ್ಯದ ಪ್ರಜೆಗಳಿಗೂ ದೇವರಿಗೂ ಇರುವ ಸಂಬಂಧ, 6ನೇ ಅಧ್ಯಾಯ 1ನೇ ವಚನದಿಂದ 34ನೇ ವಚನದವರೆಗೆ. 4ನೆಯದು ರಾಜನ ಮಕ್ಕಳಿಗೆ ಪರಸ್ಪರರೊಳಗಿನ ಸಂಬಂಧ, 7ನೇ ಅಧ್ಯಾಯ 1ನೇ ವಚನದಿಂದ 29ನೇ ವಚನದವರೆಗೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ 8ನೇ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗದ ಸೂತ್ರಗಳನ್ನು ಅನುಸರಿಸುವಂತೆ ಮಾಡಲು ರಾಜನ ಪ್ರಯತ್ನ. ರಾಜನ 6 ಮಹತ್ಕಾರ್ಯಗಳು ಒಳಗೊಂಡಿದೆ. 9ನೇ ಅಧ್ಯಾಯದಲ್ಲಿ ನೋಡುವಾಗ ಇನ್ನೂ 6 ಮಹತ್ಕಾರ್ಯಗಳು ಮತ್ತಾಯನನ್ನು ಕರೆದದ್ದು, ಫರಿಸಾಯರೊಂದಿಗಿನ ವಾಗ್ವಾದ ಎಂಬುದಾಗಿ. ಮುಂದುವರೆದು ನಾವು ನೋಡುತ್ತೇವೆ 10ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ರಾಜ್ಯದ ಸುವಾರ್ತೆ ಸಾರಲು ಯೇಸು 12 ಜನರನ್ನು ನೇಮಿಸಿದ್ದು, 11ನೇ ಅಧ್ಯಾಯದಲ್ಲಿ ಯೋಹಾನನ ಶಿಷ್ಯರ ಪ್ರಶ್ನೆ, ಪಶ್ಚಾತ್ತಾಪ ಪಡೆಯದ ಪಟ್ಟಣಗಳನ್ನು ತಿರಸ್ಕರಿಸಿದ್ದು, ಜನರಿಗೆ ಹೊಸ ಆಹ್ವಾನವನ್ನು ನೀಡಿದ್ದು ಎಂಬುದಾಗಿ. ಮುಂದುವರೆದು ನೋಡುತ್ತೇವೆ 12ನೇ ಅಧ್ಯಾಯದಲ್ಲಿ ಧಾರ್ಮಿಕ ನಾಯಕರೊಂದಿಗಿನ ತಿಕ್ಕಾಟ ಹಾಗೂ ಅಂತಿಮ ಬೇರ್ಪಡುವಿಕೆ. 13ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪರಲೋಕ ರಾಜ್ಯದ ಕುರಿತಾದ ಮಾರ್ಮಿಕ ಸಾಮ್ಯಗಳು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯವನ್ನು ನೋಡುವಾಗ ಸ್ಥಾನಿಕನಾದ ಯೋಹಾನನು ಕೊಲ್ಲಲ್ಪಟ್ಟದ್ದು, ಯೇಸು 5,000 ಮಂದಿಗೆ ಊಟ ಕೊಟ್ಟದ್ದು, ಸಮುದ್ರದ ಬಿರುಗಾಳಿಯ ನಡುವೆ ಶಿಷ್ಯರನ್ನು ಕಳಿಸಿದ್ದು, ಅವರ ಬಳಿಗೆ ನೀರಿನ ಮೇಲೆ ನಡೆದು ಬಂದದ್ದು ಎಂಬುದನ್ನು ನೋಡುತ್ತೇವೆ. 15ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಫರಿಸಾಯ ಶಾಸ್ತ್ರಿಗಳನ್ನು ಖಂಡಿಸಿದ್ದು, ಕಾನಾನ್ಯ ಸ್ತ್ರೀಯ ಮಗಳನ್ನು ಇನ್ನೂ ಅನೇಕರನ್ನು ಗುಣಪಡಿಸಿದ್ದು, 4,000 ಮಂದಿಗೆ ಊಟ ಕೊಟ್ಟದ್ದು. 16ನೇ ಅಧ್ಯಾಯದಲ್ಲಿ ಫರಿಸಾಯ ಸದ್ದುಕಾಯರೊಂದಿಗಿನ ವಾಗ್ವಾದ, ಶಿಷ್ಯರ ಅರಿಕೆ, ಪೇತ್ರನ ಮುಂದಾಳತ್ವದಲ್ಲಿ ಸಭೆಯ ಮೊದಲ ಪ್ರಸ್ತಾಪ, ತನ್ನ ಮರಣ ಪುನರುತ್ಥಾನಗಳ ಕುರಿತು ಪ್ರಮುಖ ಉಲ್ಲೇಖವನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುವಾಗ 17ನೇ ಅಧ್ಯಾಯದಲ್ಲಿ ರೂಪಾಂತರ, ದೆವ್ವ ಪೀಡಿತ ಹುಡುಗ ಅದ್ಭುತವಾಗಿ ತೆರಿಗೆ ಹಣ ಒದಗಿಸಿದ್ದು ಎಂಬುದಾಗಿ. 18ನೇ ಅಧ್ಯಾಯದಲ್ಲಿ ನೋಡುವಾಗ ಚಿಕ್ಕ ಮಗುವಿನ ವೃತ್ತಾಂತ, ಕಳೆದು ಹೋದ ಕುರಿ, ಬರತಕ್ಕ ಸಭೆಯಲ್ಲಿನ ನಡವಳಿಕೆಗಳು, ಕ್ಷಮಾಪಣೆಯ ಕುರಿತು ಸಾಮ್ಯದ ಬಗ್ಗೆ ನೋಡುತ್ತೇವೆ. ಮುಂದುವರೆದು 19ನೇ ಅಧ್ಯಾಯಕ್ಕೆ ಬರುವಾಗ ಮದುವೆ, ವಿಚ್ಛೇದನಗಳ ಕುರಿತು ದೇವರ ನಿಯಮ, ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದ್ದು, ಐಶ್ವರ್ಯವಂತನಾದ ಯವನಸ್ಥ ಅಧಿಕಾರಿ, ಬರುವ ರಾಜ್ಯದಲ್ಲಿ ಅಪೊಸ್ತಲರ ಸ್ಥಾನ ಎಂಬುದನ್ನು ನೋಡುತ್ತೇವೆ.
ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 20ನೇ ಅಧ್ಯಾಯಕ್ಕೆ ಬರುವಾಗ ದ್ರಾಕ್ಷಿ ತೋಟದ ಕೂಲಿಗಳ ಸಾಮ್ಯ, ತನ್ನ ಮರಣದ ಕುರಿತು 4ನೇ ಹಾಗೂ 5ನೇ ಸಾರಿ ಪ್ರಕಟಣೆ, ಯಾಕೋಬ ಯೋಹಾನರ ತಾಯಿ ಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನ ಕೇಳಿಕೊಂಡದ್ದು, ಇಬ್ಬರಿಗೆ ಕಣ್ಣು ಬರುವಂತೆ ಮಾಡಿದ್ದು ಎಂಬುದನ್ನು ನೋಡುತ್ತೇವೆ. ಮುಂದುವರೆದು ನಾವು 21ನೇ ಅಧ್ಯಾಯಕ್ಕೆ ಬರುವಾಗ ಅರಸನು ಪ್ರಜೆಗಳಿಗಾಗಿ ತನ್ನನ್ನು ಬಹಿರಂಗವಾಗಿ ಕೊನೆ ಸಾರಿ ಅರ್ಪಿಸುತ್ತೇನೆ ಎಂದು ಹೇಳಿದ್ದು, ದೇವಾಲಯವನ್ನು ಶುದ್ಧೀಕರಿಸಿದ್ದು, ಅಂಜೂರದ ಮರವನ್ನು ಶಪಿಸಿದ್ದು, ಧಾರ್ಮಿಕ ನಾಯಕರ ಖಂಡನೆ ಮತ್ತು ಇಬ್ಬರು ಪುತ್ರರ ಹಾಗೂ ಮನೆವಾರ್ತೆಯವನ ಸಾಮ್ಯಗಳು. 22ನೇ ಅಧ್ಯಾಯಕ್ಕೆ ಬರುವಾಗ ಅರಸನ ಮಗನ ವಿವಾಹದ ಔತಣದ ಸಾಮ್ಯ, ಯೇಸು ಹೆರೋದ್ಯರನ್ನು, ಸದ್ದುಕಾಯರನ್ನು, ಪರಿಸಾಯರನ್ನು ಬಾಯಿ ಮುಚ್ಚಿಸಿದ್ದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು 23ನೇ ಅಧ್ಯಾಯಕ್ಕೆ ಬರುವಾಗ ಶಾಸ್ತ್ರಿ ಪರಿಸಾಯರ ಕುರಿತು ಎಚ್ಚರಿಕೆಯ ಮಾತು, ಯೆರೂಸಲೇಮಿಗಾಗಿ ಅತ್ತದ್ದನ್ನು ನೋಡುತ್ತೇವೆ. 24 ಮತ್ತು 25ನೇ ಅಧ್ಯಾಯದಲ್ಲಿ ಎಣ್ಣೆ ಮರಗಳ ತೋಟದಲ್ಲಿನ ಸಂಭಾಷಣೆ, ಯುಗಾಂತ್ಯದ ಬಗ್ಗೆ ಮಾತಾಡಿ ಯೇಸು ತನ್ನ ತಿರುಗಿ ಬರೋಣದ ಕುರಿತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದ್ದು, 10 ಮಂದಿ ಕನ್ಯೆಯರ ಸಾಮ್ಯ, 8 ತಲಾಂತುಗಳ ಸಾಮ್ಯ, ಕುರಿ ಆಡುಗಳಿಗಾಗುವ ನ್ಯಾಯ ವಿಚಾರಣೆ ಕುರಿತುದನ್ನು ನೋಡುತ್ತೇವೆ. ಮುಂದುವರೆದು ಪ್ರಿಯರೇ, 26ನೇ ಅಧ್ಯಾಯಕ್ಕೆ ಬರುವಾಗ ಯೇಸುವಿಗೆ ವಿರೋಧವಾಗಿ ಪಿತೂರಿ, ಬೆತಾನ್ಯದ ಮರಿಯಳಿಂದ ತೈಲಾಭಿಷೇಕ, ಯೂದನ ದ್ರೋಹದ ಒಪ್ಪಂದ, ಕೊನೆ ಪಸ್ಕ, ಮೊದಲ ಕರ್ತನ ಭೋಜನ, ಗೆತ್ಸೇಮನೆ ಹೋರಾಟ ಎಂಬುದನ್ನು ಕಾಣುತ್ತೇವೆ. ಪ್ರಿಯರೇ, 27ನೇ ಅಧ್ಯಾಯದಲ್ಲಿ ಯೇಸುವಿನ ವಿಚಾರಣೆ, ಮರಣ ಮತ್ತು ಹೂಣಿಟ್ಟದ್ದು, ಮತ್ತು 28ನೇ ಕೊನೆಯ ಅಧ್ಯಾಯದಲ್ಲಿ ರಾಜನ ಪುನರುತ್ಥಾನ, ಮಹಾ ನಿಯೋಗದ ಕುರಿತನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ಮತ್ತಾಯನು ಬರೆದ ಸುವಾರ್ತೆಯ ಪೀಠಿಕೆ ಭಾಗವನ್ನು ನಾವು ಧ್ಯಾನಿಸಿದೆವು. ಅನೇಕ ಸಂಗತಿಗಳನ್ನು ತಿಳಿದುಕೊಂಡೆವು. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮತ್ತಾಯನು ಬರೆದ ಸುವಾರ್ತೆಯ 1ನೇ ಅಧ್ಯಾಯಕ್ಕೆ ಬರೋಣ. 1ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಯೇಸು ಕ್ರಿಸ್ತನ ವಂಶಾವಳಿ, ಆತನು ಕನ್ಯಾಶ್ರೀಯಿಂದ ಹುಟ್ಟಿದರ ವಿಚಾರ ಪ್ರಸ್ತಾಪ. ಕರ್ತನಲ್ಲಿ ಪ್ರಿಯರೇ, ವಂಶಾವಳಿಯ ಬಗ್ಗೆ ನೋಡುವಾಗ ಮತ್ತಾಯನ ಸುವಾರ್ತೆ ಹಾಗೂ ಹೊಸ ಒಡಂಬಡಿಕೆಯನ್ನು ಪ್ರಾರಂಭಿಸುವ ಯೇಸು ಕ್ರಿಸ್ತನ ವಂಶಾವಳಿಯು ಸತ್ಯವೇದದ ಅತಿ ಪ್ರಾಮುಖ್ಯ ದಾಖಲೆಗಳಲ್ಲಿ ಒಂದಾಗಿದೆ. ಅದರ ನಿಖರತೆಯ ಮೇಲೆ ಇಡೀ ಸತ್ಯವೇದ ಆಧಾರಗೊಂಡಿದೆ. ಇದರಲ್ಲಿ 3 ಭಾಗಗಳಿರುವುದನ್ನು ನಾವು ಗಮನಿಸಬಹುದು. ಅದರಲ್ಲಿ ಮೊದಲನೆಯದು ಅಬ್ರಹಾಮನಿಂದ ದಾವೀದನವರೆಗೆ, ವಚನ 1-6. ಎರಡನೆಯದು ಸೊಲೊಮೋನನಿಂದ ಬೆಬಿಲೋನಿಗೆ ಸೆರೆಯಾಗಿ ಹೋಗುವವರೆಗೆ, ವಚನ 7-11. ಮೂರನೆಯದು ಬ್ಯಾಬಿಲೋನಿನ ಸೆರೆಯಿಂದ ಬಡಗಿಯಾದ ಯೋಸೇಫನವರೆಗೆ, ವಚನ 12-17. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದಿಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಅದು ಒಂದು ಕುಟುಂಬಗಳನ್ನು ಕುರಿತಾದ ಗ್ರಂಥವೆಂದು ತಿಳಿದುಕೊಂಡೆವು. ಅಲ್ಲಿನ ವಂಶಾವಳಿಗಳು ಮುಖ್ಯ ಸಂಗತಿಗಳಾಗಿದ್ದು, ಅಲ್ಲಿನ ಕೆಲವನ್ನು ನಾವು ಇಲ್ಲಿಯೂ ಕೂಡ ಕಾಣುತ್ತೇವೆ. ಪ್ರಿಯರೇ, ಮೊದಲಿಗೆ ಇದು ನಿಸ್ಸಾರವಾಗಿ ಕಾಣುವುದು ಸಹಜವೇ. ನೀವು ಯಾರಿಗಾದರೂ ಒಂದು ಹೊಸ ಒಡಂಬಡಿಕೆಯ ಪ್ರತಿಯನ್ನು ಕೊಟ್ಟಾಗ ಅದನ್ನು ತೆರೆದ ಕೂಡಲೇ ಈ ವಂಶಾವಳಿಯ ಪಟ್ಟಿ ಕಣ್ಣಿಗೆ ಬಿದ್ದರೆ ಅವರು ಮುಂದಕ್ಕೆ ಓದಲಿಕ್ಕಿಲ್ಲ. ಒಮ್ಮೆ ಒಬ್ಬ ದೈವಸೇವಕರ ಮಿತ್ರರೊಬ್ಬರು 2ನೇ ಮಹಾಯುದ್ಧದ ಕಾಲದಲ್ಲಿ ಸೈನಿಕರಲ್ಲಿ ಅನೇಕರಿಗೆ ಹೊಸ ಒಡಂಬಡಿಕೆಯ ಪ್ರತಿಗಳನ್ನು ಹಂಚಿದ್ದರು. ಅವರಲ್ಲಿ ಅನೇಕರು ಅದನ್ನು ತೆರೆದು 1-2 ನಿಮಿಷ ಓದಿ ಮತ್ತಾಯನ ಸುವಾರ್ತೆಯ ಆದಿಭಾಗದ ಈ ವಂಶಾವಳಿಯನ್ನು ಕಂಡು, ಈ ಪುಸ್ತಕ ನಮಗೆ ಬೇಕಾಗಿಲ್ಲ ಎಂದು ತೀರ್ಮಾನಿಸಿದ್ದರು. ಆದರೆ ನಾವು ಅವರನ್ನು ದೂರುವಂತಿಲ್ಲ. ಪ್ರಿಯರೇ, ಸಾಮಾನ್ಯ ಓದುಗನೊಬ್ಬನು ಬೇರೆ ಯಾವ ಪುಸ್ತಕವನ್ನಾದರೂ, ಉದಾಹರಣೆಗೆ ಮಾರ್ಕನು ಬರೆದ ಸುವಾರ್ತೆಯನ್ನು ಓದಲು ತೊಡಗಬಹುದು. ಆದರೆ ಇದರಿಂದಾಗಿ ಈ ವಂಶಾವಳಿಯ ಪ್ರಾಮುಖ್ಯತೆ ಕಡಿಮೆಯಾಗಲಾರದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಹೊಸ ಒಡಂಬಡಿಕೆಯು ಈ ವಂಶಾವಳಿಯ ನಿಖರತೆಯ ಮೇಲೆ ಆಧಾರಗೊಂಡಿದೆ ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಯಾಕಂದರೆ ಯೇಸು ಅಬ್ರಹಾಮನ ವಂಶದವನು, ದಾವೀದನ ಕುಲದವನು ಎಂದು ಅದು ತಿಳಿಸುತ್ತದೆ. ಇವೆರಡೂ ಪ್ರಾಮುಖ್ಯವಾದದ್ದೇ. ಅಬ್ರಹಾಮನ ವಂಶವೆಂದರೆ ಅದು ಜನಾಂಗಕ್ಕೆ ಸಂಬಂಧಿಸಿರುತ್ತದೆ. ದಾವೀದನ ವಂಶವೆಂದರೆ ಸಿಂಹಾಸನಕ್ಕೆ ಸಂಬಂಧಿಸಿರುತ್ತದೆ. ಆತನು ರಾಜ್ಯ ವಂಶಸ್ಥನಾದವನು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರಿಗೆ ವಂಶಾವಳಿಗಳು ಬಹು ಮುಖ್ಯವಾಗಿದ್ದವು ಮತ್ತು ಅವರಿಗೆ ಕುಲದ ಹಕ್ಕು ಇದೆಯೋ ಎಂಬುದು ಇದರಿಂದ ತಿಳಿದು ಬರುತ್ತಿತ್ತು. ಉದಾಹರಣೆಗೆ, ಇಸ್ರಾಯೇಲ್ಯರು ಸೆರೆಯಿಂದ ಹಿಂತಿರುಗಿ ಬಂದಾಗ ಎಜ್ರನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ
62ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಇವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದರೂ ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕೋದ್ಯೋಗದಿಂದ ತಳ್ಳಲ್ಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಜ್ರನ ಕಾಲದಲ್ಲಿ ಲೇವಿಯ ವಂಶಾವಳಿಯನ್ನು ಹುಡುಕಿ ಸುಳ್ಳು ಹಕ್ಕು ಕೇಳಿದವರನ್ನು ತೆಗೆದುಹಾಕಲಾಯಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಂಶಾವಳಿಗಳು ಸರಕಾರದ ದಾಖಲೆಯಲ್ಲಿದ್ದು ಜನರು ಕೇಳಿಕೊಂಡಾಗ ದೊರಕುತ್ತಿತ್ತು. ನನ್ನ ಪ್ರಕಾರ ಇಸ್ರಾಯೇಲ್ಯರು ದೇವಾಧಿಪತ್ಯ ಪ್ರಜೆಗಳಾದ್ದರಿಂದ ಅವರಿಗೆ ಸಭೆಯೂ ಸರಕಾರವು ಒಂದೇ ಆಗಿದ್ದರಿಂದ ಅವರ ವಂಶಾವಳಿ ದಾಖಲೆಗಳು ದೇವಾಲಯದ ಅಧೀನದಲ್ಲಿದ್ದಿರಬೇಕು. ಕ್ರಿಸ್ತಶಕ 70ರಲ್ಲಿ ದೇವಾಲಯ ನಾಶಗೊಳಿಸಲ್ಪಡುವವರೆಗೆ ಅದು ದೇವಾಲಯದ ವಶದಲ್ಲಿದ್ದು ಅಗತ್ಯವಿದ್ದವರು ಅದನ್ನು ಪ್ರತಿ ಮಾಡಿಕೊಳ್ಳುವ ವ್ಯವಸ್ಥೆ ಇದ್ದಿರಬಹುದು. ಯೇಸುವಿನ ವೈರಿಗಳು ಇದನ್ನು ವಿಚಾರಿಸಿರಲಿಕ್ಕೂ ಸಾಕು. ಪ್ರಿಯರೇ, ಅವರು ಯೇಸುವಿನ ಪ್ರತಿಯೊಂದು ನಡವಳಿಕೆಯನ್ನು ಪುನರುತ್ಥಾನವನ್ನು ಕೂಡ ಸವಾಲೆಸೆದು ಪರೀಕ್ಷಿಸುತ್ತಿದ್ದರು. ಆದರೆ ಅವರು ಆತನ ವಂಶಾವಳಿಯ ಕುರಿತು ಪ್ರಶ್ನೆಯನ್ನು ಹಾಕಿರಲಿಲ್ಲವೆಂಬುದನ್ನು ಗಮನಿಸಿರಿ. ಇದಕ್ಕೆ ಕಾರಣ ಅವರು ಅದನ್ನು ಪರಿಶೀಲಿಸಿ ಸರಿಯಾದದ್ದೆಂದು ಕಂಡುಕೊಂಡಿರಬಹುದು. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಅತೀ ಮುಖ್ಯ ಸಂಗತಿಯಾಗಿದ್ದು ಯೇಸುವನ್ನು ಒಂದು ಉತ್ತಮವಾದ ನೆಲೆಯಲ್ಲಿ ನಿಲ್ಲಿಸುವಂಥದ್ದಾಗಿದೆ. ಆತನು ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1 ಮತ್ತು 2ರಲ್ಲಿ ಕುರಿ ಹಟ್ಟಿಯೊಳಗೆ ಬಾಗಲಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನೂ ಸುಳುಕೊಳ್ಳುವವನು ಆಗಿದ್ದಾನೆ. ಬಾಗಲಿಂದ ಒಳಕ್ಕೆ ಬರುವವನು ಆ ಕುರಿಗಳ ಕುರುಬನು ಎಂದು ಆತನು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಕುರಿಮಂದೆ ಎಂದರೆ ಇಸ್ರಾಯೇಲ್ ಜನಾಂಗ. ಆತನು ಅವರಲ್ಲಿಗೆ ಕಳ್ಳದಾರಿಯಿಂದ ಬರದೆ ಬಾಗಲಿಂದಲೇ ಬಂದವನಾಗಿದ್ದಾನೆ. ಆತನು ದಾವೀದನ ವಂಶದಲ್ಲಿ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದವನು. ಪ್ರಿಯರೇ, ಮತ್ತಾಯನು ಇದನ್ನು ನಮ್ಮೆದುರಿಗೆ ತರುವವನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಮುಂತಿಳಿಸಿದ್ದರ ನೆರವೇರಿಕೆ ಆತನಲ್ಲಿ ಆಯಿತು. ಪ್ರೀತಿಯುಳ್ಳ ದೇವಜನರೇ, ಆದ್ದರಿಂದ ಕ್ರಿಸ್ತನ ವೈರಿಗಳು ಆತನ ವಂಶಾವಳಿಯ ಕುರಿತಾಗಿ ಆತನಿಗೆ ಸವಾಲೆಸೆಯುವುದು ಅಸಾಧ್ಯವಾಗಿತ್ತು. ಅವರು ಆತನನ್ನು ಪ್ರಶ್ನಿಸಲು ಬೇರೆ ಕಾರಣಗಳನ್ನು ಹುಡುಕಬೇಕಾಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನೋಡುವಾಗ, ನಾನು ಯೌವನಕ್ಕೆ ಕಾಲಿಡುವಾಗ ಸತ್ಯವೇದದಲ್ಲಿ ಆಸಕ್ತಿ ಹುಟ್ಟಿ ಬೇಸಗೆ ಶಿಬಿರವೊಂದಕ್ಕೆ ಹೋದೆ. ಅಲ್ಲಿ ವಾಕ್ಯ ಬೋಧಕರು ಒಂದು ದಿನ, ನಿಮ್ಮಲ್ಲಿ ಎಷ್ಟು ಮಂದಿ ಇಡೀ ಸತ್ಯವೇದವನ್ನು ಓದಿದ್ದೀರಿ ಎಂದು ಕೇಳಿದರು. ಅಲ್ಲಿ ಸುಮಾರು 30 ಮಂದಿ ಯುವಕರಿದ್ದರು. ಆದರೆ ಆ ಬೋಧಕರು 4 ಸಲ ಇದೇ ಪ್ರಶ್ನೆಯನ್ನು ಕೇಳಿದರೂ ಯಾರೂ ಕೈ ಎತ್ತಲಿಲ್ಲ. ಕೊನೆಗೆ ಒಬ್ಬನು ನಿಧಾನವಾಗಿ ಕೈ ಎತ್ತಿ ಹೀಗಂದನು, ನಾನು ಓದಿದ್ದೇನೆ, ಆದರೆ ಆಸಕ್ತಿಕರವಾದ ಭಾಗಗಳನ್ನು ಮಾತ್ರ, ವಂಶಾವಳಿಗಳನ್ನು ಎಂದಿಗೂ ಓದಲಿಲ್ಲ ಎಂದನು. ಎಲ್ಲರೂ ನಗಾಡಿದರು, ಬೋಧಕರೂ ಸಹ. ಅವರು ಕೂಡ ವಂಶಾವಳಿಗಳನ್ನು ಓದಲಿಲ್ಲವೆಂದು ಒಪ್ಪಿಕೊಂಡರು. ಪ್ರಿಯರೇ, ಆದರೆ ನನಗೆ ಆಗ ತಿಳಿಯಿತು, ದೇವರಾತ್ಮನು ಶ್ರಮವಹಿಸಿ ಬರಹಗಾರನ ಶಾಯಿಯನ್ನು ವೆಚ್ಚ ಮಾಡಿ ನಮಗಾಗಿ ಅದನ್ನು ಬರೆಯಿಸಿ ಉಳಿಸಿರಬೇಕಾದರೆ ಅದರಲ್ಲಿ ಖಂಡಿತವಾಗಿ ಏನಾದರೂ ಪ್ರಾಮುಖ್ಯತೆ ಇರಬೇಕಲ್ಲವೇ? ಆದ್ದರಿಂದ ನಾವು ಕೂಡ ಈ ವಂಶಾವಳಿಯನ್ನು ಅಲಕ್ಷ್ಯ ಮಾಡದಿರೋಣ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಸುವಿನ ವಂಶಾವಳಿಯನ್ನು ಯೋಸೇಫನ ಕಡೆಯಿಂದ ಹೇಳಲಾಗಿದೆ. ಲೂಕನ ಸುವಾರ್ತೆಯಲ್ಲಿ ಇದನ್ನೇ ಮರಿಯಳ ಕಡೆಯಿಂದ ಹೇಳಲ್ಪಟ್ಟಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಯೇಸು ಕ್ರಿಸ್ತನ ವಂಶಾವಳಿಯು, ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು. ಪ್ರಿಯರೇ, ಯೇಸು ಕ್ರಿಸ್ತನ ವಂಶಾವಳಿ ಎಂಬ ಮಾತು ಮತ್ತಾಯನ ವಿಶೇಷತೆಯಾಗಿದೆ. ಈ ಮಾತು ಹೊಸ ಒಡಂಬಡಿಕೆಯಲ್ಲಿ ಬೇರೆಲ್ಲಿಯೂ ಕಾಣುವುದಿಲ್ಲ. ಹಳೆ ಒಡಂಬಡಿಕೆಯನ್ನು ಹುಡುಕುವುದಾದರೆ ಪ್ರವಾದನೆ ಪಂಚಗ್ರಂಥಗಳಲ್ಲಿಯೂ ಈ ಶಬ್ದ ಕಂಡುಬಾರದೆ ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 1ನೇ ವಚನದಲ್ಲಿ ಮಾತ್ರ ವಂಶದವರ ಚರಿತ್ರೆ ಎಂದು ಮಾತ್ರ ಬರುತ್ತದೆ. ಹೀಗೆ ವಂಶ ಚರಿತ್ರೆಯ 2 ಪುಸ್ತಕಗಳು ಆದಾಮನ ವಂಶದವರ ಚರಿತ್ರೆ ಹಾಗೂ ಯೇಸು ಕ್ರಿಸ್ತನ ವಂಶಾವಳಿ ಮಾತ್ರ ಎಂದು ತಿಳಿಸಲ್ಪಟ್ಟಿದೆ. ಪ್ರಿಯರೇ, ನಾವು ಆದಾಮನ ವಂಶದೊಳಗೆ ಹೇಗೆ ಸೇರಿರುತ್ತೇವೆ? ಜನ್ಮ ಕಾರಣದಿಂದ. ನಾವಾಗಿ ಇದಕ್ಕಾಗಿ ಏನನ್ನೂ ಮಾಡಲಿಲ್ಲ. ಆದರೆ ಆದಾಮನಲ್ಲಿ ಎಲ್ಲರೂ ಸಾಯುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಅದನ್ನು ನೋಡುತ್ತೇವೆ. ಹೀಗೆ ಆದಾಮನ ವಂಶದ ಪುಸ್ತಕ ಮರಣದಿಂದ ಕೂಡಿದ್ದು. ಪ್ರಿಯರೇ, ಈಗ ಇನ್ನೊಂದು ಪುಸ್ತಕವಿದೆ. ಅದು ಯೇಸು ಕ್ರಿಸ್ತನ ವಂಶಾವಳಿಯದು.
ಈ ಕುಟುಂಬದೊಳಗೆ ನೀನು ಹೇಗೆ ಸೇರಬಲ್ಲೆ? ಅದೂ ಕೂಡ ಜನ್ಮದಿಂದಲೇ, ಅಂದರೆ ನೂತನ ಜನ್ಮದ ಮೂಲಕವಾಗಿ. ದೇವರ ರಾಜ್ಯವನ್ನು ನಾವು ಕಾಣಬೇಕಾದರೆ ನಾವು ಹೊಸದಾಗಿ ಹುಟ್ಟಬೇಕೆಂದು ಯೇಸು ಹೇಳಿದ್ದಾನೆ. ಇದರಿಂದಾಗಿ ನಾವು ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯೊಳಕ್ಕೆ ಸೇರಿಸಲ್ಪಡುತ್ತೇವೆ. ಇದು ಕ್ರಿಸ್ತನನ್ನು ನಂಬುವ ಮೂಲಕವೇ. ಪ್ರಿಯರೇ, ನಾವೆಲ್ಲರೂ ಆದಾಮನ ವಂಶಾವಳಿಯ ಮೊದಲ ಪುಸ್ತಕದಲ್ಲಿದ್ದೇವೆ. ಆದರೆ ಯಜ್ಞದ ಕುರಿಯ ಪುಸ್ತಕದಲ್ಲಿಯೂ ನಾವು ಸೇರಬೇಕಾದದ್ದು ಅತೀ ಅವಶ್ಯವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಆತನು ದಾವೀದನ ವಂಶದವನು, ಅಬ್ರಹಾಮನ ವಂಶದವನು ಎಂದು ಮತ್ತಾಯನು ಬರೆದದ್ದನ್ನು ನೋಡುತ್ತೇವೆ. ಪ್ರಿಯರೇ, ಅಬ್ರಹಾಮನು ದಾವೀದನಿಗಿಂತ ಮೊದಲಿನವನೆಂದು ಮತ್ತಾಯನಿಗೆ ಗೊತ್ತಿತ್ತೋ? ಅವನಿಗೆ ತಿಳಿದಿತ್ತು. ಹಾಗಾದರೆ ಹೀಗೇಕೆ ಬರೆದನು? ಅವನು ಯೇಸುವನ್ನು ಮೆಸ್ಸಿಯನೆಂದು, ರಾಜನೆಂದು, ಪರಲೋಕ ರಾಜ್ಯವನ್ನು ಈ ಭೂಮಿಯಲ್ಲಿ ಸ್ಥಾಪಿಸುವವನೆಂದು ತೋರಿಸುತ್ತಿದ್ದಾನೆ. ಆದ್ದರಿಂದ ಇದು ಮೊದಲಿಗೆ ಬಂತು. ದೇವರು ದಾವೀದನಿಗೆ ಮಾಡಿದ ವಾಗ್ದಾನಗಳ ನೆರವೇರಿಕೆಯೇ ಯೇಸು ಕ್ರಿಸ್ತನು. ಆತನು ದಾವೀದನ ಮಗನು. ಪ್ರೀತಿಯುಳ್ಳ ದೇವಜನರೇ, ಮಾತ್ರವಲ್ಲದೆ ಆತನು ಅಬ್ರಹಾಮನ ವಂಶದವನೂ ಆಗಿದ್ದಾನೆ. ಇದೂ ಕೂಡ ಮುಖ್ಯವಾದದ್ದೇ. ಯಾಕಂದರೆ ದೇವರು ಅಬ್ರಹಾಮನಿಗೆ, ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂದು ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಈ ಸಂತತಿ ಯಾವುದೆಂದು ವಿವರಿಸುತ್ತಾನೆ. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಆದ್ದರಿಂದ ಯೇಸು ಕ್ರಿಸ್ತನು ಅಬ್ರಹಾಮನ ಮಗನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 2ನೇ ವಚನದಿಂದ 6ನೇ ವಚನದವರೆಗೆ ನೋಡೋಣ. ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮಾರಲ್ಲಿ ಪೆರೇಚನನ್ನು ಜೆರಹನನ್ನು ಪಡೆದನು, ಪೆರೇಚನು ಹೆಚ್ರೋನನನ್ನು ಪಡೆದನು, ಹೆಚ್ರೋನನು ಆರಾಮನನ್ನು ಪಡೆದನು, ಆರಾಮನು ಅಮಿನಾದಾಬನನ್ನು ಪಡೆದನು, ಅಮಿನಾದಾಬನು ನಹಶೋನನನ್ನು ಪಡೆದನು, ನಹಶೋನನು ಸಲ್ಮೋನನನ್ನು ಪಡೆದನು, ಸಲ್ಮೋನನು ರಹಾಬಳಲ್ಲಿ ಬೋವಜನನ್ನು ಪಡೆದನು, ಬೋವಜನು ರೂತಳಲ್ಲಿ ಒಬೇದನನ್ನು ಪಡೆದನು, ಒಬೇದನು ಈಶಾಯನನ್ನು ಪಡೆದನು, ಈಶಾಯನು ಅರಸನಾದ ದಾವೀದನನ್ನು ಪಡೆದನು, ದಾವೀದನು ಊರಿಯನ ಹೆಂಡತಿಯಾಗಿದ್ದವಳಲ್ಲಿ ಸೊಲೊಮೋನನನ್ನು ಪಡೆದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಂಶಾವಳಿಯು ನಿಜವಾಗಿಯೂ ಆಸಕ್ತಿಕರವಾದದ್ದಾಗಿದೆ. ಇದರಲ್ಲಿ 4 ಹೆಸರುಗಳು ಎದ್ದು ಕಾಣುತ್ತವೆ. ಕ್ರಿಸ್ತನ ವಂಶಾವಳಿಯ ಪಟ್ಟಿಯಲ್ಲಿ ಅವು ಸೇರಿರುವುದು ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಮೊದಲನೆಯದಾಗಿ ಅವರು ಸ್ತ್ರೀಯರು, ಎರಡನೆಯದಾಗಿ ಅವರು ಯಹೂದ್ಯರಲ್ಲದ ಅನ್ಯಜನರು. ಪ್ರಿಯರೇ, ಸಾಮಾನ್ಯವಾಗಿ ಇಬ್ರಿಯ ವಂಶಾವಳಿಯಲ್ಲಿ ಸ್ತ್ರೀಯರ ಹೆಸರನ್ನು ಬರೆಯುವುದಿಲ್ಲ. ಈ ದಿನಗಳಲ್ಲಿ ವಿವಾಹದ ನಂತರ ಸ್ತ್ರೀಯು ಪುರುಷನ ಹೆಸರನ್ನೇ ಹಾಕಿಕೊಳ್ಳುತ್ತಾಳೆ. ಇದು ಸಾಮಾನ್ಯ ಸಂಗತಿಯಾಗಿದೆ. ಹೀಗೆ ಪುರುಷನ ವಂಶಾವಳಿಯೇ ದಾಖಲಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ದಿನಗಳಲ್ಲಿಯೂ ವಂಶಾವಳಿಗಳಲ್ಲಿ ಸ್ತ್ರೀಯರ ಹೆಸರು ಹಾಕುತ್ತಿರಲಿಲ್ಲ. ಆದರೂ ಇಲ್ಲಿ 4 ಮಂದಿ ಸ್ತ್ರೀಯರ, ಅದರಲ್ಲೂ ಯಹೂದ್ಯರಲ್ಲದವರ ಹೆಸರು ಕಾಣುತ್ತೇವೆ. ಇಸ್ರಾಯೇಲರಲ್ಲದವರಿಂದ ಹೆಣ್ಣುಗಳನ್ನು ತಂದು ಮದುವೆಯಾಗಬಾರದೆಂದು ದೇವರು ಕಟ್ಟಳೆ ಮಾಡಿದ್ದನು. ಅಬ್ರಹಾಮನಿಗೂ ಇಸಾಕನಿಗೂ ಅವನ ಸ್ವದೇಶದವರಿಂದಲೇ ಹೆಣ್ಣನ್ನು ತರಬೇಕೆಂದು ಹೇಳಿದ್ದನು. ಪ್ರಿಯರೇ, ಕ್ರಿಸ್ತನ ಕಡೆಗೆ ಬರುವ ವಂಶಾವಳಿಯಲ್ಲಿ ಏಕ ದೇವರ ಆರಾಧನೆಯೇ ಇರಬೇಕಾದದ್ದೆಂದು ದೇವರ ಆಶೆಯಾಗಿತ್ತು. ಆದರೂ ಕ್ರಿಸ್ತನ ವಂಶಾವಳಿಯಲ್ಲಿ 4 ಮಂದಿ ಯಹೂದ್ಯರಲ್ಲದ ಸ್ತ್ರೀಯರ ಹೆಸರು ಇದೆ. ಅವರಲ್ಲಿ 2 ಕಾನಾನ್ಯರು, ಒಬ್ಬಾಕೆ ಮೋವಾಬ್ಯಳು, ಇನ್ನೊಬ್ಬಾಕೆ ಹಿತ್ತಿಯಳು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಾಮಾನ್ಯ ಪ್ರಶ್ನೆ ನಮಗೆ ಎದುರಾಗುತ್ತದೆ, ಇವರು ಕ್ರಿಸ್ತನ ವಂಶಾವಳಿಗೆ ಹೇಗೆ ಸೇರಿಕೊಂಡರು ಎಂಬುದಾಗಿ. ಮೊದಲನೆಯವಳು ತಾಮಾರಳು. ಈಕೆಯ ವೃತ್ತಾಂತ ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯದಲ್ಲಿದೆ. ಈ ಅಧ್ಯಾಯವು ಸತ್ಯವೇದದಲ್ಲಿ ಅತೀ ಕೆಟ್ಟ ವೃತ್ತಾಂತವನ್ನು ಒಳಗೊಂಡದ್ದಾಗಿದೆ. ತಾಮಾರಳು ಒಬ್ಬಳು ಪಾಪಿಯಾಗಿದ್ದು ಈ ವಂಶಾವಳಿಯಲ್ಲಿ ಸೇರಿಕೊಂಡಳು. ಮುಂದೆ ಯೆಹೋಶುವನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 5ನೇ ವಚನದಲ್ಲಿ ರಹಾಬಳ ಹೆಸರಿದೆ. ಯೆಹೋಶುವ 2ನೇ ಅಧ್ಯಾಯದಲ್ಲಿ ಕಾಣುವ ಆಕೆಯ ವೃತ್ತಾಂತದಲ್ಲಿ ಆಕೆಯ ಚರಿತ್ರೆಯು ಉತ್ತಮವಾದದ್ದಾಗಿರಲಿಲ್ಲ. ಆದರೆ ಜೀವಿಸುವ ನಿಜದೇವರನ್ನು ತಿಳುಕೊಂಡ ಬಳಿಕ ಆಕೆ ಅದ್ಭುತವಾಗಿ ಬದಲಾದಳು.
ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನದಲ್ಲಿ ನಂಬಿಕೆಯಿಂದಲೇ ರಹಾಬಳೆಂಬ ಸುಳೆಯು ಗೂಢಾಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ ಎಂಬುದಾಗಿ ನಾವು ಓದುತ್ತೇವೆ. ಆದ್ದರಿಂದ ಪ್ರಿಯರೇ, ಆಕೆ ನಂಬಿದ್ದ ಕಾರಣದಿಂದಲೇ ವಂಶಾವಳಿಯಲ್ಲಿ ಸೇರಿಕೊಂಡಳು. ಆಕೆಯಲ್ಲಿ ನಂಬಿಕೆಯಿತ್ತು. ಇಲ್ಲಿನ ಮುಂದುವರಿಕೆಯನ್ನು ನೋಡಿರಿ. ಪಾಪಿಯಾಗಿ ಬಂದವಳು ನಂಬಿಕೆಯ ಹಸ್ತವನ್ನು ಚಾಚಿದಳು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನೋಡುವಾಗ ರೂತಳ ಹೆಸರು ಮುಂದಕ್ಕೆ ಬರುತ್ತದೆ. ಆಕೆ ಬಹು ಸುಂದರ ಸ್ತ್ರೀ ಮತ್ತು ಆಕೆಯಲ್ಲಿ ಯಾವ ದೋಷವೂ ಕಂಡುಬರಲಿಲ್ಲ. ಆಕೆಯ ಕಾಲದಲ್ಲಿದ್ದ ಕಾನೂನಿನಿಂದಾಗಿ ಆಕೆ ಹೊರಗಿಡಲ್ಪಟ್ಟಿದ್ದಳು. ಅಮ್ಮೋನಿಯರಾಗಲಿ ಮೋವಾಬ್ಯರಾಗಲಿ ಯೆಹೋವನ ಸಭೆಗೆ ಎಂದಿಗೂ ಸೇರಬಾರದು. ಹೀಗೆ ಕಾನೂನಿನ ಪ್ರಕಾರ ಆಕೆ ಹೊರಗಿಡಲ್ಪಟ್ಟವಳಾದರೂ ಬೋವಜನೆಂಬಾತನು ಒಂದು ದಿನ ಹೊಲಗಳಲ್ಲಿ ಆಕೆಯನ್ನು ಕಂಡನು. ಅವನು ನೋಡಿದ ಕೂಡಲೇ ಆಕೆಯನ್ನು ಪ್ರೀತಿ ಮಾಡಿದನು ಮತ್ತು ತನ್ನ ಹೊದಿಕೆಯನ್ನು ಆಕೆಯ ಮೇಲೆ ಹಾಕುವ ಮೂಲಕ ಆಕೆಯನ್ನು ಕರ್ತನ ಗುಂಪಿಗೆ ಕರೆತಂದನು. ಆಕೆ ಕೇಳಿದಳು, ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷಬೇಕೇ ಎಂದು. ರೂತಳ ಪುಸ್ತಕ 2ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಮಗೆ ದೇವರ ಕೃಪೆ ದೊರಕಿದ್ದನ್ನು ನೆನೆಸುವುದಾದರೆ ನಾವು ಕೂಡ ದೇವರನ್ನು ಇದೇ ರೀತಿ ಕೇಳಬೇಕಾಗಿದೆ. ಪ್ರಿಯರೇ, ಇಲ್ಲಿ ಮುಂದುವರಿಕೆಯನ್ನು ನೋಡಿರಿ. ನಾವು ಪಾಪಿಗಳಾಗಿ ಬಂದು ವಿಶ್ವಾಸದ ಕೈಯನ್ನು ಹಿಡಿದಾಗ ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಮುಂದುವರೆದು ನಾವು ನೋಡುತ್ತೇವೆ, ಬೆತ್ಸಬೆಯ ಹೆಸರು ಹೇಳಲ್ಪಟ್ಟಿಲ್ಲ, ಆದರೆ ಊರಿಯನ ಹೆಂಡತಿಯಾಗಿದ್ದವಳು ಎಂದು ಹೇಳಿದೆ. ಆಕೆಯ ಹೆಸರು ತಿಳಿಸಿಲ್ಲ, ಯಾಕೆಂದರೆ ಆಕೆ ಪಾಪ ಮಾಡಿದ್ದಲ್ಲ, ದಾವೀದನೂ ಪಾಪ ಮಾಡಿದವನು. ಆದ್ದರಿಂದ ಅವನಿಗೆ ಶಿಕ್ಷೆಯಾಗಬೇಕಿತ್ತು. ಅದೂ ಆಯಿತು ಕೂಡ. ವಂಶಾವಳಿಯಲ್ಲಿ ಆಕೆಯ ಹೆಸರು ಸೇರಿಸಲ್ಪಟ್ಟಿದೆ, ಯಾಕೆಂದರೆ ದೇವರು ತನ್ನ ಮಕ್ಕಳು ಪಾಪ ಮಾಡಿದಾಗ ಅವರನ್ನು ಕೈಬಿಡುವುದಿಲ್ಲ. ಒಂದು ಕುರಿ ತನ್ನ ಮಂದೆಯಿಂದ ದೂರ ಹೋಗಿ ಕಳೆದು ಹೋಗಬಹುದು, ಆದರೆ ಅದನ್ನು ಹುಡುಕಿ ಪುನಃ ಹಿಂಡಿಗೆ ಕರೆತರುವ ಕುರುಬನು ನಮಗಿದ್ದಾನೆ. ಆತನು ದಾವೀದನನ್ನು ಹಿಂದಕ್ಕೆ ಕರೆತರುತ್ತಾನೆ. ಹೀಗೆ ಈ ವಂಶಾವಳಿಯಲ್ಲಿಯೂ ರಕ್ಷಣೆಯ ಇಡೀ ವೃತ್ತಾಂತವನ್ನು ನೋಡುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಇಲ್ಲಿ ಇನ್ನೂ ಕೆಲವು ಆಸಕ್ತಿಯ ಸಂಗತಿಗಳು ಈ ವಂಶಾವಳಿಯಲ್ಲಿ ಇರುವುದನ್ನು. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಅಹಜ್ಯ, ಹೋವಾಷ, ಅಮಚ್ಯನ ಹೆಸರುಗಳು ಬಿಟ್ಟು ಹೋಗಿರುವುದನ್ನು ಕಾಣಬಹುದು. ಇದರ ಅರ್ಥ ವಂಶಾವಳಿಗಳು ಒಂದು ಸಂತತಿಯ ಬೆಳವಣಿಗೆಯಾಗಿ ಕೊಡಲ್ಪಟ್ಟಿದ್ದು ಪ್ರತಿಯೊಬ್ಬ ವ್ಯಕ್ತಿಯು ಹೆಸರಿಸಲ್ಪಡಬೇಕಾದ ಅಗತ್ಯವಿಲ್ಲವೆಂಬುದನ್ನು ತಿಳಿಸುತ್ತದೆ. ಜಲಪ್ರಳಯಕ್ಕಿಂತ ಮುಂಚಿನ ಆದಿಕಾಂಡದಲ್ಲಿ ತಿಳಿಸಿದ ವಂಶಾವಳಿಯಲ್ಲಿಯೂ ಇದನ್ನು ನಾವು ನೆನಪಿನಲ್ಲಿಡತಕ್ಕದ್ದು. ಆದ್ದರಿಂದ ವಂಶಾವಳಿಯಲ್ಲಿ ಎಲ್ಲರ ಹೆಸರುಗಳು ಸೇರಿಸಲ್ಪಡಬೇಕಾದ ಅಗತ್ಯವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಓದಿಕೊಳ್ಳೋಣ. ಇಜಿಕಿಯನು ಮನಸ್ಸೆಯನ್ನು ಪಡೆದನು, ಮನಸ್ಸೆಯು ಆಮೋನನನ್ನು ಪಡೆದನು, ಆಮೋನನು ಓಷಿಯನನ್ನು ಪಡೆದನು. ಪ್ರಜೆಯು ಬಾಬೇಲಿಗೆ ಸೆರೆಹೋದ ಸಮಯದಲ್ಲಿ ಓಷಿಯನು ಏಕೋನ್ಯನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು ಎಂಬುದಾಗಿ. ಪ್ರಿಯರೇ, 11ನೇ ವಚನದಲ್ಲಿ ಮತ್ತಾಯನು ಯೆಹೋಯಾಕೀಮನ ಹೆಸರನ್ನು ಬಿಟ್ಟು ಏಕೋನ್ಯನನ್ನು ಸೇರಿಸಿಕೊಳ್ಳುತ್ತಾನೆ. ಈ ಏಕೋನ್ಯನ ಸಂತತಿಯಲ್ಲಿ ಯಾರೂ ಸಿಂಹಾಸನಕ್ಕೆ ಬಾಧ್ಯರಾಗುವುದಿಲ್ಲವೆಂದು ದೇವರು ಹೇಳಿದ್ದಾನೆ. ಇದನ್ನು ಯೆರೆಮೀಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 24 ಮತ್ತು 30ನೇ ವಚನದಲ್ಲಿ ನಾವು ನೋಡಬಹುದು. ಪ್ರಿಯರೇ, ಇಲ್ಲಿ ಇವನ ಹೆಸರು ಕೋನ್ಯನೆಂದು ಹೇಳಿಯದೆ ಅವನ ಹೆಸರಿನ ಎಂಬುದು ಯೆಹೋವನಿಗೆ ಸೂಚಕವಾದ್ದರಿಂದ ಅದು ತೆಗೆಯಲ್ಪಟ್ಟಿದೆ. ಪ್ರಿಯರೇ, ಈ ಏಕೋನ್ಯನ ಪಾಪದಿಂದಾಗಿ ಅವನ ವಂಶದವರಲ್ಲಿ ಯಾರೂ ದಾವೀದನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಾಗಲಿಲ್ಲ. ಯೋಸೇಫನು ವಂಶಾವಳಿಯಲ್ಲಿದ್ದಾನೆ, ಆದರೆ ಅವನು ಯೇಸುವಿನ ಭೌತಿಕ ತಂದೆಯಾಗಿರಲಿಲ್ಲ. ಪ್ರಿಯರೇ, ಈ ವಿಷಯವಾದ ಸತ್ಯವನ್ನು ಮತ್ತಾಯನು ನಮಗೆ ಸ್ಪಷ್ಟಪಡಿಸುತ್ತಿದ್ದಾನೆ. ಯೋಸೇಫನಿಂದಾಗಿ ಯೇಸುವಿಗೆ ವಂಶಾವಳಿಯ ಹಕ್ಕು, ದಾವೀದನ ಸಿಂಹಾಸನದ ಬಾಧ್ಯತೆ ಸಿಕ್ಕಿತು. ಯೇಸು ಕ್ರಿಸ್ತನು ಯೋಸೇಫನಿಗೆ ಪತ್ನಿಯಾಗಲಿದ್ದ ಮರಿಯಳಲ್ಲಿ ಜನಿಸಿದನು. ಆತನು ಯೋಸೇಫನ ಸಂತತಿಯವನಲ್ಲ, ಏಕೋನ್ಯನ ಸಂತತಿಯವನೂ ಅಲ್ಲ. ಆದರೆ ಯೋಸೇಫ ಮರಿಯರಿಬ್ಬರು ದಾವೀದನ ವಂಶದವರಾಗಬೇಕಿತ್ತು. ಅವರಿಬ್ಬರು ದಾವೀದನ 2 ಮಕ್ಕಳ ವಂಶದಲ್ಲಿ ಜನಿಸಿದವರಾಗಿದ್ದರು. ಪ್ರಿಯರೇ, ಲೂಕನ ಸುವಾರ್ತೆಯಲ್ಲಿ ನೋಡುವಾಗ ಮರಿಯಳು ದಾವೀದನ ಮಗನಾದ ನಾತಾನನ ವಂಶದವಳೆಂದು ತಿಳಿಯುತ್ತದೆ.
ಯೋಸೇಫನು ದಾವೀದನ ಮಗನಾದ ಸೊಲೊಮೋನನ ವಂಶದವನು. ಆದ್ದರಿಂದಲೇ ಕಾನೇಶುಮಾರಿಗಾಗಿ ಅವರಿಬ್ಬರೂ ಬೆತ್ಲೆಹೇಮಿಗೆ ಹೋಗಬೇಕಾಗಿತ್ತು. ಹೀಗೆ ಈ ವಂಶಾವಳಿಯನ್ನು ಗಮನಿಸುವಾಗ ಅದು ಎಷ್ಟೊಂದು ಆಸಕ್ತಿಕರವೂ ಪ್ರಾಮುಖ್ಯವೂ ಆಗಿವೆಯೆಂದು ತಿಳಿದುಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ನಾವು ಬಂದಿರುವಾಗ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನ ನೋಡೋಣ. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು ಎಂಬುದಾಗಿ. ಪ್ರಿಯರೇ, 2ನೇ ವಚನದಲ್ಲಿ ಅಬ್ರಹಾಮನು ಇಸಾಕನನ್ನು ಪಡೆದನು ಎಂಬುದಾಗಿ ಹೇಳುತ್ತಾ ಬಂದ ಕ್ರಮವು ಇಲ್ಲಿ ಬದಲಾದದ್ದನ್ನು ನೋಡುತ್ತೇವೆ. ಅಲ್ಲಿಂದ 16ನೇ ವಚನದವರೆಗೆ ಪಡೆದನು ಎಂಬ ಶಬ್ದ ಹರಿದು ಬಂದು ಇಲ್ಲಿ ಕೂಡ ಯೋಸೇಫನು ಯೇಸುವನ್ನು ಪಡೆದನು ಎಂಬುದಾಗಿ ಬರಬೇಕಿತ್ತು. ಆದರೆ ಹಾಗಾಗದೆ ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು ಎಂದು ಬದಲಾಗಿದೆ. ಅಂದರೆ ಯೋಸೇಫನು ಯೇಸುವಿನ ತಂದೆಯಲ್ಲ ಎಂಬ ಅಂಶವನ್ನು ಮತ್ತಾಯನು ಸ್ಪಷ್ಟಪಡಿಸುತ್ತಿದ್ದಾನೆ. ಯೋಸೇಫನು ಮರಿಯಳ ಗಂಡನಾಗಿದ್ದರೂ ಯೇಸುವಿನ ತಂದೆಯಾಗಿರಲಿಲ್ಲ. ಇದರ ಅರ್ಥವೇನು? ಈ ಅಧ್ಯಾಯದ ಮುಂದಿನ ಭಾಗದಲ್ಲಿ ಇದರ ವಿವರಣೆಯನ್ನು ಮತ್ತಾಯನು ತಿಳಿಸಿ ಹಳೆ ಒಡಂಬಡಿಕೆಯ ಪ್ರವಾದನೆಗಳು ಹೇಗೆ ನೆರವೇರಿದವು ಎಂಬುದನ್ನು ಹೇಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರಾತ್ಮನು ಬರೆದ ವಂಶಾವಳಿಯು ಬಹು ಪ್ರಾಮುಖ್ಯವಾದದ್ದು. ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ನಮ್ಮ ಜೀವಿತದಲ್ಲಿ ಪ್ರವೇಶಿಸುವಾಗ ನಾವು ಕೂಡ ದೇವರ ಮಕ್ಕಳಾಗಿ ಆತನ ರಾಜ್ಯದಲ್ಲಿ ಪ್ರವೇಶಿಸುವ ಭಾಗ್ಯವನ್ನು ಹೊಂದಿಕೊಳ್ಳುತ್ತೇವೆ. ಹೀಗಾಗುವಂತೆ ತಂದೆಯಾದ ದೇವರು ತಾನೇ ನಮಗೆ ಸಹಾಯ ಮಾಡಿ ತನ್ನ ಕೃಪೆಯಿಂದ ನಮ್ಮೆಲ್ಲರನ್ನು ನಡೆಸಲಿ. ಆಮೆನ್. ಪ್ರೀತಿಯ ದೇವಮಕ್ಕಳೇ, ಇದುವರೆಗೆ ಮತ್ತಾಯನ ಸುವಾರ್ತೆಯ ಒಂದು ಚಿಕ್ಕ ಪೀಠಿಕೆಯನ್ನು ನೋಡಿಕೊಂಡು ಅದರ 1ನೇ ಅಧ್ಯಾಯದ ಅಧ್ಯಯನವನ್ನು ಪ್ರಾರಂಭಿಸಿದ್ದೇವೆ. ಪೀಠಿಕೆಯಲ್ಲಿ ಸುವಾರ್ತೆಯ ಪ್ರತಿ ಅಧ್ಯಾಯದ ವಿಷಯಗಳ ವಿವರಣೆಯನ್ನು ತಿಳಿದುಕೊಂಡೆವು. ನಂತರ 1ನೇ ಅಧ್ಯಾಯದ ಯೇಸು ಕ್ರಿಸ್ತನ ವಂಶಾವಳಿ ಹಾಗೂ ಆತನು ಕನ್ಯಾಸ್ತ್ರೀಯಲ್ಲಿ ಹುಟ್ಟಿದ್ದು ಎಂಬ 2 ಪ್ರಸ್ತಾಪಗಳನ್ನು ಯೇಸು ಕ್ರಿಸ್ತನ ವಂಶಾವಳಿ ಕುರಿತು ಬಹಳ ಸುದೀರ್ಘವಾಗಿ ಅಧ್ಯಯನ ಮಾಡಿದೆವು. ಈಗ ಕಲಿಯುತ್ತಿರುವ ವಾಕ್ಯವನ್ನು ಕೈಕೊಂಡು ರಾಜ್ಯಕ್ಕೆ ಯೋಗ್ಯರಾಗಿ ಜೀವಿಸೋಣ. ನಮಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿತನಾದ ಯೇಸುವಿನ ಪ್ರೀತಿಯು ನಿಮ್ಮೆಲ್ಲರೊಂದಿಗೆ ಇರಲಿ.